गुरुदेवो महेश्वरः गुरुस्साक्षात् परं ब्रह्म तस्मै श्रीगुरवे नमः। ओम ओम कर्म विधाविव न ज्ञानवाक्ये आकांक्षा सद्भावः ಅಂದರೆ ಕರ್ಮ ವಿಧೌ ವಾಕ್ಯಶ್ರವಣಾನಂತರಂ ಆಕಾಂಕ್ಷಾ ಭವತಿ ಯಥಾ ಇದಂ ಕರ್ತವ್ಯಂ ಇತ್ಯುಕ್ತೆ ಕಿಂ ತತ್ ತಸ್ಯ ಫಲಂ ಕಿಂ ಅಧಿಕಾರಿ ಕಃ ಏತತ್ ಸರ್ವಂ ಜಿಜ್ಞಾಸಾ ಜಾಯತೆ ಆಕಾಂಕ್ಷಾ ಇತ್ಯುಕ್ತೆ ಜಿಜ್ಞಾಸಾ ಜಾಯತೆ ಕಿಂತು ಅತ್ರ ಜ್ಞಾನವಾಕ್ಯಶ್ರವಣೇನ ಆಕಾಂಕ್ಷಾ ನ ಜಾಯತೆ ಆಕಾಂಕ್ಷಾ ಉಪಶಾಮ್ಯತಿ ಆಕಾಂಕ್ಷಾ ಭಾವಾಚ್ಚ ಭಾವನಾ ಭಾವಃ ತತ್ರ ಭಾಷ್ಯಂ ಪಠಾಮಿ ಆಕಾಂಕ್ಷಾ ಅಭಾವಾಚ್ಚ नो आकांक्षा भावाच्च आकांक्षा भावाच्च भावना भवति यत्र आकांक्षा भवति तत्र भावना भवति अल्लवे नो आकांक्षा इल्लದ್ದರಿಂದ ಭಾವನೆಯೂ ಇರುವುದಿಲ್ಲ ಸ್ವಾಮೀಜಿ ಇಸ್ ಟೇಕಿಂಗ್ ನೆಗೆಟಿವ್ಲಿ ಅಲ್ಲವೇ ಆಕಾಂಕ್ಷಾ ಅಭಾವಾಚ್ಚ ಅಂದರೆ ಇದು ಅವಗ್ರಹ ಇಡಬೇಕು ಆಕಾಂಕ್ಷಾ ಅಭಾವಾಚ್ಚ ಭಾವನಾ ಅಭಾವ ಎರಡು ಕಡೆ ಅವಗ್ರಹ ಇರಬೇಕು ಇಲ್ಲದಿದ್ದರೆ ಗೊತ್ತೇ ಆಗಲ್ಲ ಭಾವನಾ ಭಾವ ಭಾವನಾ ಅಭಾವ ಅಭಾವ ಇರಬೇಕಲ್ಲವೇ 140 ಅಂದರೆ ಇಲ್ಲೇನು ಕೊಟ್ಟರು ಬೇರೆ ಪುಸ್ತಕದಲ್ಲಿ ನೋಡ್ತಾ ಇದ್ದೀನಿ ಮೋತಿಲಾಲ್ನಲ್ಲಿ ನಿರೋಧಸ್ತರ್ಹಿ ಆಕಾಂಕ್ಷಾ ಅಭಾವ ಅಷ್ಟೇ ಇಲ್ಲಿಯೂ ಯಾರೂ ಅವಗ್ರಹ ಕೊಟ್ಟೇ ಇಲ್ಲ ಬರೀ ಸ್ವಾಮೀಜಿ ಕೊಟ್ಟಿಲ್ಲವಲ್ಲ ಸ್ವಾಮೀಜಿ ಪುಸ್ತಕದಲ್ಲೇ ಇಲ್ಲ మరి ಅವಗ್ರಹ ಇಲ್ಲದ್ರೆ ಆಕಾಂಕ್ಷಾ ಭಾವ ಅಂದರೆ ಹೇಗೆ ಗೊತ್ತಾಗ್ತದೆ ನಾನು ಮೊದಲು ಭಾವನಾ ಅಂದೇ ಅರ್ಥ ಮಾಡಿದ್ದೀನಲ್ಲ ಅವರ ಅನುವಾದ ನೋಡಿದ ನಂತರ ಗೊತ್ತಾಯಿತು This is the problem. Reading facility should be done. सिद्धांति एव ब्रूते पूर्वपक्षिणा यदुक्तं पूर्वपक्षिणा इति अहं वदामि तत्र नास्ति यदुक्तं पूर्वपक्षिणा किमुक्तं यजेत इत्यादौ किं यजेत इत्यादौ किं केन कथम् इति यजेत इत्यादौ किं केन कथम् इति भावनाकांक्षायाम् इति भावनात्रयम् इति पूर्वमेव उक्तं खलु भावनात्रयम् ಅಂದರೆ किं केन कथम् इति भावनात्रयम् ಈ ಭಾವನಾತ್ರಯಸ್ಯ ಆಕಾಂಕ್ಷಾ ಭವತಿ ಭಾವನಾಕಾಂಕ್ಷಾಯಾಮ ಆಕಾಂಕ್ಷಾಯಾಮ ಭಾವನಾ ಹಿಂದೂ ಭಾವನಾಕಾಂಕ್ಷೆಯಾಗಿ ಯಾಗಲಾಗಿ ಏನು ಹೇಳಿದರು ಹಿಂದಿಯಲ್ಲಿ ಏನು ಭಾವನಾ ಭಾವನಾ ಆಕಾಂಕ್ಷಾಯಾಮ್ ಏಕೆಂದರೆ ಭಾಷಾಕಾರರು ಮೇಲೇನೂ ಆಕಾಂಕ್ಷಾ ಇಟ್ಟಿದ್ದಾರಲ್ಲ ಭಾವನಾ ಇದೇನಪ್ಪ ಹೋಗೇ ಬಿಟ್ಟಿದೆ ಏಕೆ ನಾನೇನು ಹೇಳದೇ ಇದ್ದರೆ ಹೀಗಾಗಿಬಿಡ್ಬೇಕಾ ಡಿಸಪಿಯರ್ ಆಯಿತು ಎರೇಸ್ ಆಗಿಬಿಟ್ಟಿದೆ ಡಿಲೀಟ್ ಆಗಿಬಿಟ್ಟಿದೆ ಈಗ ಅದೇ ಕಂಟ್ರೋಲ್ ಝಡ್ ಅಂದರೆ ವಾಪಸ್ ಬರ್ತದೆ ಓ ಐ ಡಿಂಟ್ ನೋ ದಿಸ್ ಓಕೆ ಇಲ್ಲಿದೆಯಾ ಕರೆಕ್ಟ್ ಕಂಟ್ರೋಲ್ ಝಡ್ ಇದೆ ಎಸ್ ಎರೇಸ್ ಡಿಲೀಟ್ ಆಗಿಟ್ಟರೆ ಹೌದು ಓಕೆ ಸೊ ಭಾವನಾಕಾಂಕ್ಷಾಯಾಮ್ ಭಾವನದ ಆಕಾಂಕ್ಷೆ ಇರುವಾಗ ಫಲ ಸಾಧನೇತಿ ಕರ್ತವ್ಯತಾ ಫಲ ಸಾಧನ ಇತಿ ಕರ್ತವ್ಯತಾ ಆಕಾಂಕ್ಷಾ
अपनयनं यथा भवति. सी यदा एतत्त्रयविषय यजेता इति वाक्यं श्रुत्वा, विधिवाक्यं श्रुत्वा एतत् भावनात्रयरूप आकांक्षा यदा जायते तदा किं भवति? तत् आकांक्षा निवृत्तिः कथं भवति? आकांक्षा निवृत्तिः फलसाधन इति कर्तव्यताभिः. फलं किं साधनं किम् इति कर्तव्यता का इत्यादि उपदेशेन आकांक्षा निवर्तते. यथा निवर्तते तथा इहापि आत्मविज्ञानविधावपि उपपद्यते इति पूर्वमेव उक्तमिति. पूर्वं स्मारयति. पूर्वम् उक्तमेव अनूद्य निराकरोति. एतत्तु अनुवाद एव. इति यदुक्तं त्वया तद्विषयकं प्रत्युत्तरमुच्यते न सिद्धान्ति तदसत्. इति यदुक्तं पूर्वपक्षिणा तदसत्. पूर्वपक्षिणा इति यदुक्तम् इति कुत्रोक्तं? भावनाकांक्षा इति. ಅದೇ ನಂಬರ್ ನೋಡ್ತಾ ಇದ್ದೀನಿ. ಭಾಷ್ಯಭಾಗ 134 134 ಅಲ್ಲಪ್ಪ, ಕಥಮ ಆತ್ಮ ಇತಿ 134 ಆತ್ಮ ಇತ್ಯೇವಮಾದಿ 134 ಇಲ್ಲ. ಅಪ್ರಾಪ್ತತ್ವಾತ್ ಕರ್ಮವಿಧಿ ಸಾಮಾನ್ಯಾಚ. ಅದೇ ಹೇಳಿದ್ದೇನೆ. 135 ಕರೆಕ್ಟ್. ಅದೇ 135 ಹೇಳಿಬಿಟ್ರೆ ಸಾಕು. ಇಲ್ಲಿ ಇತಿ ಯದುಕ್ತಂ ನಾನು 135 ಹಾಕ್ತೀನಿ. 135. These are all what you call reading facilities, so that pustaka pathanam sukhakaram bhavet sukhena avagम्येत. अस्तु. ಸಿದ್ಧಾಂತಿ ತದಸ್ ಏಕಮೇವಾ ದ್ವಿತೀಯಂ. ಅಂದರೆ ಸಿಂಪಲ್ ಟೆಕ್ನಿಕಲ್ ವಿಷಯಗಳು ಗುರು ಹೇಳಬೇಕಾಗಿರಬಾರದು. ಗುರುವು ತತ್ವ ಮಾತ್ರ ಹೇಳಿ ಈ ಸಿಂಪಲ್ ಟೂಲ್ಸು ಅಲ್ಲೇ ಇರಬೇಕು ಪುಸ್ತಕದಲ್ಲಿ. ಪೂರ್ವಕಾಲೇ ಏತಾನ್ ವಿಷಯಾನಪಿ ಗುರುಮುಖಾತ್ ಜಾನಂತಿ ಸ್ಮ. ಏತತ್ತು ಲೌಕಿಕ ವಿಷಯಕ್ಕೆ ಏಕೆ ಗುರುಗಳಿಗೆ ತತ್ವ ವಿಷಯಕ್ಕೆ ಗುರುಗಳು ಬೇಕು. ಪಾಠ ಭೇದ ಹೇಳುವುದು, ಅದರಲ್ಲಿ ಸ್ಪೆಲ್ಲಿಂಗ್ ಹೇಳುವುದು, ಇದಕ್ಕೆ ಗುರುಗಳು ಬೇಕಾ? ಶ್ಲೋಕ ಸಂಖ್ಯಾ ಹೇಳುವುದು ಈ ಪೂರ್ವಕಾಲದಲ್ಲಿ, ಈ ಕಾಲದಲ್ಲಿ ಅದೇ ಆಗಿಬಿಟ್ಟಿತ್ತು. ಗುರು ಅಂದರೆ ಇದು ಹೇಳುವುದೇ ಗುರು. ಸಿದ್ಧಾಂತಿ ತದಸ್ ಏಕಮೇವಾ ದ್ವಿತೀಯಂ ಅತ್ರ ಪಶ್ಯ. ಅತ್ರ ಆಕಾಂಕ್ಷಾ ನಾಸ್ತಿ ಇತಿ ಪ್ರತಿವಚನಂ ದದಾತಿ. ಕರ್ಮವಿಧೌ ಯಥಾ ಆಕಾಂಕ್ಷಾ ಜಾಯತೆ ಅಂಡ್ ಆಕಾಂಕ್ಷಾ ಚ ನಿವರ್ತತೆ. ತಸ್ಯ ಜ್ಞಾನೇನ ಭಾವನಾತ್ರಯ ಜ್ಞಾನೇನ ಆಕಾಂಕ್ಷಾ ವಿನಶ್ಯತಿ. ನ ತಥಾ ಅತ್ರ ಆಕಾಂಕ್ಷಾ ಏವ ನ ಜಾಯತೆ. ಆಕಾಂಕ್ಷಾ ನಿವೃತ್ತ್ಯರ್ಥಂ ಕಿಂ ಕಾರ್ಯಂ ನಾಸ್ತಿ ಆಕಾಂಕ್ಷಾ ಏವ. ಅತ್ರ ಪಶ್ಯ. ಏಕಮೇವಾ ದ್ವಿತೀಯಂ ತತ್ವಮಸಿ ನೇತಿ ನೇತಿ ಅನಂತರಮಬಾಹ್ಯಂ ಅಯಮಾತ್ಮ ಬ್ರಹ್ಮ ಇತ್ಯಾದಿ ಕಾನಿ ಜ್ಞಾನವಾಕ್ಯಾನಿ ಇತ್ಯಾದೀನಾಂ ಜ್ಞಾನವಾಕ್ಯಾನಾಂ ಇತ್ಯಾದಿ ವಾಕ್ಯಾರ್ಥ ವಿಜ್ಞಾನ ಸಮಕಾಲಮೇವ. ಏನಪ್ಪ ಇತ್ಯಾದಿ ಎಲ್ಲಿದೆ? ಯಮಾತ್ಮ ಬ್ರಹ್ಮ ಸಮಕಾಲಮೇವ ಇತ್ಯಾದಿ ವಾಕ್ಯದ ಸಮಸ್ತ ಪದವಲ್ಲವೇ, ಅದು ಸಮಾಸ ಜೋಡಿಸಿರಬೇಕು. ಇಲ್ಲಿ ಬಿಡಿಸಿದ್ದೀವಿ. ಇತ್ಯಾದಿ ವಾಕ್ಯಾರ್ಥ ವಿಜ್ಞಾನ ಸಮಕಾಲಮೇವ ಅಂದರೆ ಇತ್ಯಾದಿ ವಾಕ್ಯಾನಾಂ ಅರ್ಥವಿಜ್ಞಾನ ಸಮಕಾಲಮೇವ. ಹಾಗೆ ಮಾಡಿದ್ದರೆ ಸ್ಪಷ್ಟವಾಗ್ತಿತ್ತು. ಇತ್ಯಾದಿ ವಾಕ್ಯಾನಾಂ ಅರ್ಥವಿಜ್ಞಾನಸ್ಯ ಸಮಕಾಲಮೇವ ಸರ್ವಾಪಿ ಆಕಾಂಕ್ಷಾ ವಿನಿವರ್ತತೆ. ಇದೇ ಭಾಷಾಕಾರರ ಭಾಷೆಯನ್ನು ಸರಳವಾಗಿ ಮಾಡಬಹುದು. ಸರ್ವಾಕಾಂಕ್ಷಾ ವಿನಿವೃತ್ತೇ. ಆಕಾಂಕ್ಷಾ ನ ಭವತಿ. ಆಕಾಂಕ್ಷಾ ಇತ್ಯುಕ್ತೆ ಕಾ? ಭಾವನಾತ್ರಯಂ. ಕಿಂ ಕೇನ ಕಥಂ ಇತಿ ಆಕಾಂಕ್ಷಾ ನ ವರ್ತತೆ.
ಏನಾದರೂ ಬಂದರು ಎಂದು ಹೇಳಿದರೆ ಯಾರು ಬಂದರು, ಏಕೆ ಬಂದರು, ಎಲ್ಲಿಂದ ಬಂದರು, ಇದೆಲ್ಲ ಪ್ರಶ್ನೆ ಬರ್ತದೆ. ಅವರು ಬಂದಿಲ್ಲ ಎಂದು ಹೇಳಲಿಲ್ಲ ಅಂದರೆ ಅತೆ ಆಕಾಂಕ್ಷ ನೋತ್ಪದ್ಯತೆ. ವಾಕ್ಯ ಅಂದರೆ ಆಕಾಂಕ್ಷ ಇತ್ಯುಕ್ತೆ ಯತ್ರ ಜ್ಞಾನಂ ಅಸಂಪೂರ್ಣ ಮುಕ್ತಂ ತತ್ರ ಆಕಾಂಕ್ಷ ಭವತಿ. ಯೇನ ಜ್ಞಾನೇನ ಸರ್ವಂ ಫಲಮೇವ ತತ್ರ ಭವತಿ. ಯಸ್ಯ ಜ್ಞಾನಸ್ಯ ಆಚರಣಂ ಕಿಮಪಿ ಅವಶಿಷ್ಯತೆ, ಯಸ್ಯ ಜ್ಞಾನಂ ಪ್ರಾಪ್ತ ಕಿಮಪಿ ಅನುಷ್ಠಾನಂ ಅವಶಿಷ್ಯತೆ ತತ್ರ ಸಂದೇಹೋ ಭವತಿ ಕಿಮ್ ಅನುಷ್ಠಾತವ್ಯಂ ಕಿಮರ್ಥಂ ಫಲಂ ಕಿಂ ಕಥಂ ತತ್ಸರ್ವಂ. ಯದಾ ತತ್ ಫಲಮೇವ ಸಾಕ್ಷಾತ್ ದೀಯತೆ ತರ್हि ಆಕಾಂಕ್ಷಾ ನ ಜಾಯತೆ. ಸಾಕ್ಷಾತ್ ಫಲವದ್ ಜ್ಞಾನಂ ದೀಯತೆ. ಫಲವದ್ ಜ್ಞಾನಂ ಅತ್ರ ಕರ್ಮಕಾಂಡ ವಿಧಿವಾಕ್ಯೇಷು ಫಲವದ್ ಜ್ಞಾನಂ ನ ಭವತಿ. ಇತೋಪಿ ಅನುಷ್ಠಾನಾಪೇಕ್ಷಮೇವ ಜ್ಞಾನಂ ದೀಯತೆ. ಅನುಷ್ಠಾನಾಪೇಕ್ಷ ಜ್ಞಾನಂ ತತ್ರ ದೀಯತೆ. ಅತ್ರ ಜ್ಞಾನವಾಕ್ಯೆ ಅನುಷ್ಠಾನಾಪೇಕ್ಷ ಜ್ಞಾನಂ ನಾಸ್ತಿ, ಫಲವದ್ ಜ್ಞಾನಂ ಅಸ್ತಿ. ಅಷ್ಟೇ, ಇದರ ತಾತ್ಪರ್ಯ ಎಷ್ಟೇ ಅಲ್ಲವೇ. ಫಲವದ್ ಜ್ಞಾನಂ ಅನುಷ್ಠಾನ ಸಾಪೇಕ್ಷ ಜ್ಞಾನಂ ನ ಚ ವಾಕ್ಯಾರ್ಥ ವಿಜ್ಞಾನೆ ವಿಧಿಪ್ರಯುಕ್ತ ಪ್ರವರ್ತತೆ. ವಾಕ್ಯಾರ್ಥ ವಿಜ್ಞಾನಮಿತ್ಯುಕ್ತೆ ಫಲವದ್ ವಿಜ್ಞಾನಂ. ವಾಕ್ಯಾರ್ಥ ವಿಜ್ಞಾನೆ ವಿಧಿಪ್ರಯುಕ್ತ ಪ್ರವರ್ತತೆ. ವಾಕ್ಯಶ್ರವಣೇನ ಯದ್ ಜ್ಞಾನಂ ಜಾಯತೆ ತತ್ ಫಲವದ್ ಜ್ಞಾನಂ. ತಸ್ಯ ಫಲವತ್ ವಿಜ್ಞಾನಾಯ ವಾಕ್ಯಂ ಯದಾ ಶಾಸ್ತ್ರಂ ಬ್ರೂತೆ ಯದಾ ಶೃಣೋತಿ ತಸ್ಮಿನ್ನೇವ ಕಾಲೇ ಜ್ಞಾನಂ ಸ್ವಯಂ ಜಾಯತೆ. ವಾಕ್ಯಶ್ರವಣಾನಂತರಂ ಕಿಂತು ವಾಕ್ಯಶ್ರವಣಾನಂತರಂ ವಾಕ್ಯಂ ಶ್ರುತಂ ಅಧುನಾ ಜ್ಞಾನಂ ಕುರು ಜ್ಞಾನಂ ಪ್ರಾಪ್ನುಹಿ ಇತಿ ಆದೇಶಂ ದದಾತಿ ಕಿಂ. ವಾಕ್ಯಶ್ರವಣಕಾಲೇ ಇದಂ ಮದುಕ್ತಿಂ ಶೃಣು ಅಸ್ಯ ಅರ್ಥಂ ಚ ಬೋಧಸ್ವ ಇತ್ಯಪಿ ಆಜ್ಞಾಂ ಕರೋತಿ ಕಿಂ. ಜ್ಞಾನಂ ಜ್ಞಾನಜನನಂ ಆಜ್ಞೆಯ ನ ಭವತಿ. ವಸ್ತುತಂತ್ರಂ ತತ್ ಪ್ರಮಾಣತಂತ್ರಂ. ಪ್ರಮಾಣೇನ ಸ್ವಯಂ ಜ್ಞಾನಂ ಜಾಯತೆ ತತ್ರ ವಿಧಿರ್ನ ಭವತಿ, ವಿಧಿರ್ನಾಪೇಕ್ಷಿತ. ಅಂದರೆ ವಿಧಿಪ್ರೇರಿತ ವಿಧಿಪ್ರಯುಕ್ತ ತತ್ರ ನ ಪ್ರವರ್ತತೆ. ವಾಕ್ಯಾರ್ಥ ವಿಜ್ಞಾನೆ ವಿಧಿಪ್ರೇರಿತ ವಿಧಿಪ್ರಯುಕ್ತ ನ ಪ್ರವರ್ತತೆ. ಯದಿ ವಿಧಿಪ್ರೇರಿತ ಏವ ಪ್ರವೃತ್ತಿರ್ಭವೇತ್ ಯದಿ ವಿಧಿರೇವ ಅಪೇಕ್ಷಿತಃ ವಿಧಿಪ್ರೇರಿತ ಏವ ಪ್ರವರ್ತೇತ ತದಾ ಕಿಂ ಭವತಿ. ವಿಧಿಪ್ರೇರಿತ ಪ್ರವೃತ್ತೌ ವಿದ್ಯಂತರಂ ಅಪೇಕ್ಷಿತ, ವಿದ್ಯಂತರ ಪ್ರಯುಕ್ತೌ ಚ ಪುನಃ ಅನವಸ್ಥಾ ದೋಷಂ ಅವವಚಾಮ. ಅದರಿಂದ ಒಂದಕ್ಕೆ ಇನ್ನೊಂದು ಇತಿ ಅನವಸ್ಥಾ ಭವತಿ. ನ ಚ ಏಕಮೇವಾದ್ವಿತೀಯಂ ಬ್ರಹ್ಮ ಇತ್ಯಾದಿ ವಾಕ್ಯೇಷು ವಿಧಿರವಗಮ್ಯತೆ. ಏಕಮೇವಾದ್ವಿತೀಯಂ ಬ್ರಹ್ಮ ಇತಿ ವಸ್ತುತತ್ವಬೋಧಕಂ ವಾಕ್ಯಂ. ವಸ್ತುತತ್ವಬೋಧಕಂ ವಾಕ್ಯಂ ತದ್ವಾಕ್ಯಂ ಸ್ವಯಮೇವ ಜ್ಞಾನಂ ಜನಯಿತ್ವಾ ಕೀದೃಶಂ ಜ್ಞಾನಂ ಜನಯತಿ ಫಲವದ್ ಜ್ಞಾನಂ. ಯದಾ ಫಲವದ್ ಜ್ಞಾನಂ ಜನಯತಿ ಜ್ಞಾನಜನನೇನೈವ ಫಲಮಪಿ ಪ್ರಾಪ್ತಂ ಭವತಿ ಇತಿ ಸಿದ್ಧಫಲಮೇವ ಬೋಧಯತಿ. ಅತಏವ ಸಿದ್ಧಫಲಜ್ಞಾನೇನ ಕಿಮಪಿ ಅನುಷ್ಠೇಯಂ ನಾವಶಿಷ್ಯತೆ, ಫಲಪ್ರಾಪ್ತ್ಯರ್ಥಂ ಅನುಷ್ಠೇಯಂ ನಾವಶಿಷ್ಯತೆ. ಅನುಷ್ಠೇಯಂ ಅನುಷ್ಠಾನಂ ಫಲಪ್ರಾಪ್ತಿ ಏತತ್ ಸರ್ವಂ ನಾವಶಿಷ್ಯತೆ, ಆಕಾಂಕ್ಷಾ ನ ಭವತಿ. ತತ್ರ ವಿಧಿರೇವ ನಾಸ್ತಿ ಇತ್ಯಾದಿ ವಾಕ್ಯೇಷು ವಿಧಿರವಗಮ್ಯತೆ. ಆತ್ಮಸ್ವರೂಪ ಅನ್ವಾಖ್ಯಾನೇನೈವ ಅವಸಿತತ್ವಾತ್. ಆತ್ಮಸ್ವರೂಪ ಅನ್ವಾಖ್ಯಾನಂ. ಅನುವಾಖ್ಯಾನಂ ಇತ್ಯುಕ್ತೆ ಕಥನಂ. ಕಥನೇನೈವ ಅವಸಿತಂ ಪರ್ಯವಸಿತಂ ಪರಿಸಮಾಪ್ತಂ ಭವತಿ. ಅವಸಿತತ್ವಾತ್ ಪರ್ಯವಸಿತತ್ವಾತ್ ಪರಿಸಮಾಪ್ತತ್ವಾತ್. ಪೂರ್ವಪಕ್ಷ ವಸ್ತುಮಾತ್ರ ವಸ್ತುಸ್ವರೂಪ ಅನ್ವಾಖ್ಯಾನ ಮಾತ್ರತ್ವಾತ್ ಅಪ್ರಾಮಾಣ್ಯಮಿತಿ ಚೇತ್ ಅನ್ಯತ್ ಪ್ರಶ್ನಭೂತೆ. ವಸ್ತುಮಾತ್ರ ಕಥನೇನ ಶ್ರುತಿವಾಕ್ಯಂ ಅಪ್ರಾಮಾಣಂ ಭವತಿ. ಪಶ್ಯ ಅಯಂ ಪಕ್ಷಂ ಪಶ್ಯ, ಇಮಂ ಪಕ್ಷಂ ಪಶ್ಯ. ಪೂರ್ವಕಾಲೇ ಆಸನ್. ಶ್ರುತಿ ಸಿದ್ಧವಸ್ತು ನ ಬ್ರುವೀತ. ಸಿದ್ಧವಸ್ತು ಪ್ರಮಾಣಾಂತರೈರೇವ ಜ್ಞಾಯತೆ. ಕಿಮಪಿ ಅನುಷ್ಠೇಯಂ ವದತಿ ತದೈವ ಶ್ರುತಿ ಪ್ರಮಾಣಂ ಭವತಿ. ಕಿಮಪಿ ಅನುಷ್ಠೇಯಂ ಭವೇತ್.
इति मीमांसकानाम् अयं नियमः पूर्वमेव उक्तं मया इति भाति अदेनु आम्नायस्य क्रियार्थत्वात् अनर्थक्यमतदर्थानाम् उक्तं किम् तदेव अंद्रे तत्र मीमांसकानां पक्षः शबरस्वामी ब्रूते आम्नायस्य क्रियार्थत्वात् सर्वोऽपि वेदः यस्य कस्यचित् कर्मणः विधानार्थमेव प्रवर्तते शास्त्रप्रवृत्तिः यस्य कस्यचित् विधाने एव अस्ति यदि कर्म न विदधाति शास्त्रम् अप्रमाणमेव भवति इति अंद्रे सिद्धवस्तु ज्ञानं नास्ति इति तेषां तात्पर्यम् अस्मिन् विषये विशिष्टाद्वैतिनां द्वैतिनां को अभिप्रायः इति अहमपि न जानामि तद् ज्ञातुमिच्छामि भाष्यकारैरुच्यते वाक्यश्रवणमात्रेणैव अहं ब्रह्मास्मीति ज्ञानं जायते फलवद् ज्ञानं भवति अत एव ज्ञानानन्तरं न किञ्चित् अवशिष्यते मीमांसकदृष्ट्या ज्ञानानन्तरं न किञ्चित् अवशिष्यते अनुभवदृष्ट्या कर्तृत्वमेव अपनयति शास्त्रम् कर्तृत्वमेव अपनयति कर्तृभोक्तृरहितं स्वतः सिद्धम् अद्वितीयमात्मानम् उपदिशति तदा यदा कर्तैव न भवति किं वा कुर्यात् किमर्थं कुर्यात् आकांक्षा न भवति कर्ता न भवति कर्म न भवति फलं च न भवति सर्वम् आत्मैव अस्य प्रत्युत्तरं किं तेषां श्रुतिः फलवद् ज्ञानम् उपदिशति ज्ञानकाण्ड उपनिषत् ते ज्ञानानन्तरम् उपासनम् उपदिशन्ति ज्ञानानन्तरम् उपासनं तर्हि शङ्कराचार्याणां पक्षे ज्ञानं यो उपदेशः तत्तु फलवद् विज्ञानं जनयति अत्र अनुष्ठानसापेक्षं नास्ति सापेक्षता नास्ति अस्य तेषां प्रतिवचनं किं प्रमाणं एतादृशं प्रमाणमपि भवति इति अङ्गीकुर्वन्ति न वा नाङ्गीकुर्वन्ति चेत् सर्वमपि वाक्यम् आकाङ्क्षासहितमेव ज्ञानानन्तरम् अनुष्ठेयम् अवशिष्यते चेत् तर्हि मीमांसकवदेव तेषां पक्षः अंद्रे ज्ञानकाण्डं तैः नावगतमेव ते सर्वेपि कर्मकाण्डवदेव उपनिषदपि कर्मकाण्डवदेव गृह्णन्ति तथैव भवति अल्लवे अस्मिन् विषये तेषां पक्षः कः द्रष्टव्यः ओके वस्तुस्वरूप अन्वाख्यानमात्रत्वात् अप्रामाण्यमिति चेत् तदेव स्वपक्षं स्पष्टीकरोति अथापि स्यात् यथा सो अरोदीत् यदरोदीत् तद् रुद्रस्य रुद्रत्वम् इति तत्र यदरोदीत् इत्यादिकवाक्यमपि वेदे दृश्यते एतत्तु साक्षात् विधिं न किञ्चित् कर्म विदधाति एतद् वाक्यं तु कर्मविधायकवाक्यं नास्ति तथापि एतत् स्वयम् अप्रमाणं भवति किन्तु कर्मविधिवाक्येन संगतः सन् कर्मविधिवाक्येन संगतं सत् एतद् वाक्यं प्रमाणं भवति स्वयं प्रमाणं न भवति अर्थवादवाक्यं स्वयं प्रमाणं न भवति केनचित् विधिवाक्येन संगतं सत् एव प्रमाणं भवति इति मीमांसकानां पक्षः इत्येवमादौ सो अरोदीत् इति उक्त जानात्येव अर्थं वक्तव्यम् अग्निररोदीत् सो अरोदीत् इत्युक्ते अग्निररोदीत् अग्निः रुदितवान् यदरोदीत् तद् रुद्रस्य रुद्रत्वम् अग्निररोदीत् अतएव तत् अग्नेः रुद्रस्य इत्युक्ते अग्नेः रुद्रत्वं तस्य नाम रुद्रः अभूत् अग्नेः नाम रुद्रमभूत् रुद्रस्य रुद्रत्वम् इत्येवमादौ वस्तुस्वरूपान्वाख्यानमात्रत्वात् अप्रामाण्यम् एवं आत्मार्थवाक्यानामपि इति चेत् अत्र स्वरूपमात्र बोधकवाक्यम् अप्रमाणं यथा कर्मकाण्डे भवति अत्रापि ज्ञानकाण्डे तथैव भवेत् सिद्धान्ती ब्रूते न विशेषो अस्ति विशेषो अस्ति
ಅಂದರೆ ಕರ್ಮಕಾಂಡವಾಕ್ಯಸ್ಯ ಜ್ಞಾನಬೋಧಕವಾಕ್ಯಸ್ಯ ಆತ್ಮಬೋಧಕವಾಕ್ಯಸ್ಯ ವಿಶೇಷೋ ಅಸ್ತಿ. ಆತ್ಮಬೋಧಕವಾಕ್ಯಂ ಯದ್ಯಪಿ ವಸ್ತುಬೋಧಕವಾಕ್ಯಂ ತಥಾಪಿ ತತ್ರ ಕಿಮಪಿ ಕಾರ್ಯಂ ನಾವಶಿಷ್ಯತೆ. ನ ವಾಕ್ಯಸ್ಯ ವಸ್ತ್ವನ್ವಾಖ್ಯಾನಂ ಕ್ರಿಯಾನ್ವ. ಅತ್ರ ಪಶ್ಯ ಪ್ರಮಾಣತ್ವಂ ಕುತ್ರ ಅಸ್ತಿ. ಪ್ರಮಾಣತ್ವಂ ಅಂದರೆ ವಾಟ್ ಈಸ್ ಪ್ರಮಾಣಂ, ವಾಟ್ ಮೇಕ್ಸ್ ಇಟ್ ಪ್ರಮಾಣಂ ಅಂದರೆ ಕೇನ ಲಕ್ಷಣೇನ ತತ್ ಪ್ರಮಾಣಂ ಭವತಿ. ಪ್ರಮಾಣಸ್ಯ ಲಕ್ಷಣಂ ಕಿಂ, ಪ್ರಮಾಣಸ್ವಭಾವಃ ಕಃ. ಸಿ ಅತ್ರ ಭಾಷ್ಯಕಾರಃ ಸ್ಪಷ್ಟಂ ಬ್ರೂತೆ ನ ವಾಕ್ಯಸ್ಯ ವಸ್ತ್ವನ್ವಾಖ್ಯಾನಂ ಕ್ರಿಯಾನ್ವಾಖ್ಯಾನಂ ವಾ ಪ್ರಾಮಾಣ್ಯ ಅಪ್ರಮಾಣ್ಯ ಕಾರಣಂ. ಸಿ ಶಾಸ್ತ್ರವಾಕ್ಯಂ ಪ್ರಮಾಣಂ ಭವತಿ ಪ್ರಮಾಣಂ ಭವತಿ ವಾ ನ ವಾ ಭವತಿ ಇತಿ ಕೇನ ಕಾರಣೇನ ಭವತಿ. ವಸ್ತ್ವನ್ವ ಅಂದರೆ ವಸ್ತು ಮಾತ್ರ ಕಥನೇನ ಪ್ರಮಾಣಂ ಭವತಿ. ಯದಿ ಕ್ರಿಯಾಂ ಉಪದಿಶತಿ ಚೇತ್ ಪ್ರಮಾಣಂ ಭವತಿ, ವಸ್ತು ಉಪದಿಶತಿ ಚೇತ್ ಪ್ರಮಾಣಂ ನ ಭವತಿ ಇತಿ. ಏತತ್ ಪ್ರಮಾಣ ಕಾರಣಂ ಕಿಂ. ಪ್ರಮಾಣ ಕಾರಣಮಿತ್ಯುಕ್ತೆ ಪ್ರಮಾಣ ನಿರ್ಣಾಯಕ ಕಾರಣಂ, ಪ್ರಮಾಣತ್ವ ನಿರ್ಣಾಯಕ ಕಾರಣಂ. ಪ್ರಮಾಣತ್ವ ಲಕ್ಷಣಂ ಕಿಂ ಅಂದರೆ ವಾಕ್ಯಂ ಕ್ರಿಯಾಂ ಉಪದಿಶತಿ ಚೇತ್ ಪ್ರಮಾಣಂ, ವಸ್ತು ಉಪದಿಶತಿ ಚೇತ್ ಅಪ್ರಮಾಣಂ ಇತಿ ಏವಂ ವಕ್ತುಂ ಶಕ್ಯತೆ. ತತ್ ಪ್ರಮಾಣ ನಿರ್ಣಾಯಕಂ ನ ಭವತಿ. ಪ್ರಮಾಣ ನಿರ್ಣಾಯಕಂ ತನ್ನ ಭವತಿ. ಕಿಂತರ್ಹಿ ಯಾವುದು ಅಂದರೆ ಆ ಹೇಳುವ ವಾಕ್ಯದಿಂದ ಹುಟ್ಟುವ ಜ್ಞಾನ ಸ್ಪಷ್ಟವಾಗಿದೋ ಇಲ್ಲವೋ ಅಷ್ಟೇ. ಸಿ ನಿಶ್ಚಿತ ಫಲವತ್ ವಿಜ್ಞಾನೋತ್ಪಾದಕತ್ವಂ. ತಸ್ಮಾತ್ ವಾಕ್ಯಾತ್ ಯತ್ ಜ್ಞಾನಂ ಜಾಯತೆ ತತ್ ನಿಶ್ಚಿತಮಿತ್ಯುಕ್ತೆ ನಿಸ್ಸಂದಿಗ್ಧಂ. ನಿಸ್ಸಂದಿಗ್ಧಂ ಸ್ಪಷ್ಟಂ ಜ್ಞಾನಂ ಜಾಯೇತ. ವಾಕ್ಯಶ್ರವಣಾತ್ ವಾಕ್ಯಾತ್ ನಿಸ್ಸಂದಿಗ್ಧಂ ಸ್ಪಷ್ಟಂ ಜ್ಞಾನಂ ಜಾಯೇತ. ಯದಿ ಜ್ಞಾನಂ ಜಾಯತೆ ತದ್ ವಾಕ್ಯಂ ಪ್ರಮಾಣಂ. ತತ್ರ ಕರ್ಮ ವಾ ಉಪದಿಶೇತ್ ವಸ್ತು ವಾ ಉಪದಿಶೇತ್. ವಸ್ತು ಮಾತ್ರಂ ವಾ ಉಪದಿಶೇತ್, ಕರ್ಮ ವಾ ಉಪದಿಶೇತ್, ಉಪಾಸನಂ ವಾ ಉಪವಿಶೇತ್, ಯತ್ಕಿಮಪಿ ಉಪದಿಶೇತ್. ಕಿಂತು ಸ್ವಕೀಯ ಅರ್ಥಂ ಸ್ವಾರ್ಥಮಿತ್ಯುಕ್ತೆ ಸ್ವಕೀಯಂ ಅರ್ಥಂ. ಸ್ವಕೀಯಂ ಅರ್ಥಂ ನಿಸ್ಸಂದಿಗ್ಧಂ ಜನಯೇತ್. ಯದಿ ನಿಸ್ಸಂದಿಗ್ಧಂ ಅರ್ಥಂ ವಾಕ್ಯಂ ಜನಯತಿ ತತ್ ಪ್ರಮಾಣಂ ಭವತಿ. ಸಿ ಪ್ರಮಾಣ ಕಾರಣಂ ಕಿಂ, ಪ್ರಾಮಾಣ್ಯ ಕಾರಣಂ. ಅರ್ಥವಾಯ್ತಲ್ಲ? ಮುಂದಕ್ಕೆ ಹೋಗ್ತೀರಿ, ಯಾಕಂದ್ರೆ ನಾನು ಏನು ಹೇಳ್ತಾ ಇಲ್ಲ ಅಂದರೆ ಮುಂದೆ ಹೋಗಲ್ಲ ಅಲ್ಲವ. ಓಕೆ. ನಿಶ್ಚಿತ ಫಲವದ್ ವಿಜ್ಞಾನೋತ್ಪಾದಕತ್ವಂ ತದ್ಯತ್ರ ಅಸ್ತಿ ತತ್ ಪ್ರಮಾಣಂ ವಾಕ್ಯಂ. ತದ್ಯತ್ರ ಅಸ್ತಿ ಅಲ್ಲವೇ. ತತ್ ಅಂದರೆ ತದ್ ನಿಶ್ಚಿತ ಫಲವದ್ ವಿಜ್ಞಾನಂ. ನಿಶ್ಚಿತ ಫಲ ಅಂದರೆ ನಿಸ್ಸಂದಿಗ್ಧ ಫಲಜನನಂ ಯತ್ರ ಅಸ್ತಿ ಅಂದರೆ ಯಸ್ಮಿನ್ ವಾಕ್ಯೆ ಅಸ್ತಿ ತತ್ ವಾಕ್ಯಂ ಪ್ರಮಾಣಂ ಭವತಿ. ಯತ್ರ ತನ್ನಾಸ್ತಿ ಅಂದರೆ ನಿಶ್ಚಿತ ಫಲವದ್ ಜ್ಞಾನಂ ಅಂದರೆ ನಿಸ್ಸಂದಿಗ್ಧ ಫಲವದ್ ಜ್ಞಾನಜನಕತ್ವಂ ಯತ್ರ ನಾಸ್ತಿ ಯಸ್ಮಿನ್ ವಾಕ್ಯೆ ನಾಸ್ತಿ ತದ್ ವಾಕ್ಯಂ ಅಪ್ರಮಾಣಂ. ಏತದೇವ ಪ್ರಮಾಣತ್ವ ನಿರ್ಣಾಯಕಂ ವಾಕ್ಯಂ. ಪ್ರಮಾಣತ್ವ ನಿರ್ಣಾಯಕಂ ಲಕ್ಷಣಂ. ವಾಕ್ಯಸ್ಯ ಪ್ರಾಮಾಣ್ಯ ನಿಶ್ಚಾಯಕಂ ಪ್ರಾಮಾಣ್ಯ ನಿರ್ಣಾಯಕಂ ಲಕ್ಷಣಮಿದಂ. ಕಿಂಚ ಭೋ ನೆಕ್ಸ್ಟ್ ಪ್ರಶ್ನ ಕರೋತಿ ಭಾಷಾಕಾರಃ. ಕಿಂಚ ಭೋ ಏನ್ರಿ ಎಂದು ಹೇಳ್ತಾರೆ ನೋಡಿ. ಪೃಚ್ಛಾಮಸ್ತ್ವಾಂ ಆತ್ಮಸ್ವರೂಪ ಅನ್ವಾಖ್ಯಾನ ಪರೇಷು ವಾಕ್ಯೇಷು ಫಲವನ್ನಿಶ್ಚಿತಂ ಚ ವಿಜ್ಞಾನಂ ಉತ್ಪದ್ಯತೆ ನ ವಾ. ಸಿ ಆತ್ಮಸ್ವರೂಪ ಬೋಧಕ ವಾಕ್ಯಾನಾಂ ಶ್ರವಣೇನ ಫಲವತ್ ನಿಶ್ಚಿತಂ ಜ್ಞಾನಂ ಅಂದರೆ ನಿಸ್ಸಂದಿಗ್ಧ ಸ್ಪಷ್ಟಂ ಜ್ಞಾನಂ ಉತ್ಪದ್ಯತೆ ನ ವಾ. ಉತ್ಪದ್ಯತೆ ಚೇತ್ ಕಥಂ ಅಪ್ರಾಮಾಣ್ಯಂ. ಯದಿ ನಿಸ್ಸಂದಿಗ್ಧಂ ಸ್ಪಷ್ಟಂ ಜ್ಞಾನಂ ಜಾಯತೆ ಚೇತ್ ಅಪ್ರಾಮಾಣ್ಯಂ ಕಥಂ ಭವತಿ. ನೋಡಿ ಎಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ. ಕಿಂ ವಾ ದ್ವಿತೀಯಂ ಪ್ರಶ್ನಂ ಕರೋತಿ ಕಿಂ ವಾ ನ ಪಶ್ಯಸಿ. ಸಿ ಉಪನಿಷತ್ತಿನಲ್ಲಿ ಎಲ್ಲೆಲ್ಲಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯೋಪದೇಶಾನಂತರಂ ಅಲ್ಲಿರುವ ಶಿಷ್ಯನಿಗೆ ಜ್ಞಾನವಾಯಿತು ಎಂದು ಹೇಳಿದ್ದು ಕಂಡು ಬರ್ತಾ ಇಲ್ಲವಾ. ಅವರು ಕೇಳಿದ ನಂತರ ಮತ್ತೆ ಪುನಃ ಪುಚ್ಛತಿ ಕಿಂ. ಓ ಅಹಂ ಬ್ರಹ್ಮಾಸ್ಮಿ ಇತಿ ಉಕ್ತಂ ಕಿಂತು ಕಹಂ ಅಹಂ ಬ್ರಹ್ಮ ಭವಾಮಿ, ಕಥಮಹಂ ಬ್ರಹ್ಮ ಭವಾಮಿ, ಕೇನ ಸಾಧನೇನ
यदि वस्तुतः भवामि न वा, भवामि चेत् कथं भवामि इति त्वं ब्रह्मासि इति कथनानन्तरं कथं तत् केन इत्यादिकम् आकाङ्क्षा जायते किं तत्र? अहं ब्रह्मास्मि इति ज्ञानप्राप्तेन अनन्तरम् आकाङ्क्षा एव नास्ति। त्वं ब्रह्मस्तु अस्ति एव, त्वं ब्रह्म तु असि एव, सिद्धमेव उपदिशति। यदा ज्ञानं जायते तदा शोकमोहादयो न सन्ति। किं वा न पश्यसि अविद्या शोकमोह भयादि संसार बीजदोष निवृत्ति विज्ञानफलं। तत्र अंद्रे विज्ञानफलं तत् श्रवणमात्रेण ज्ञानं कीदृशं ज्ञानं? फलवत् विज्ञानं। किं तत् फलम्? अविद्यानिवृत्तिफलम्, अविद्यानिवर्तकफलम्, अविद्या शोक मोह भयादि संसार बीजदोषम्। एते सर्वेपि संसार बीजदोषाणां निवृत्तिः तत्र ज्ञानेन, तादृशज्ञानेन सर्वसंसारदोष निवृत्तिः न दृश्यते किं? न पश्यसि किं? कुत्र न पश्यसि इति कुत्र? शास्त्रे। शास्त्रे न पश्यति किं? न पश्यसि किं? तत्र न शृणोषि, न शृणोषि वा किं? तत्र को मोह कशोकः ಏಕತ್ವಂ ಅನುಪಶ್ಯತ ಉಪನಿಷತ್ತು ಹೇಳ್ತಾ ಇಲ್ಲವಾ? ನಿನಗೆ ತಿಳ್ಕೊಂಡ್ರೆ ಶೋಕವೆಲ್ಲಿ ಮೋಹವೆಲ್ಲಿ ಅಷ್ಟೇ ಇತಿ. ಇನ್ನೊಂದು ಮಂತ್ರವಿದೇಮಾಸ್ಮಿ ಯತ್ರ ನ ಜ್ಞಾತಂ ತತ್ರ ದುಃಖಮಸ್ತ್ಯೇವ. ಮಂತ್ರವಿದೇವ ಛಾಂದೋಗ್ಯೆ ನಾರದಃ ಸನತ್ಕುಮಾರಂ ಉಪಗಮ್ಯ ಏತತ್ ಪ್ರಶ್ನಂ ಕರೋತಿ. ಕಿಂ ಪ್ರಶ್ನಂ? ಮಂತ್ರವಿದೇವಾಸ್ಮಿ ಅಹಂ ನಾತ್ಮವಿತ್ अहम मंत्रविदेवास्मि. नारदः वेदविद्वान्, स वेदविद्वान् नारदः. अहम सर्वशास्त्राणि जानामि किन्तु आत्म न जानामि, तेन अहम दुःखी अस्मि. सः मन्यते आत्मवित् शोकं तरति इति कुत्रचित् श्रुतवान्. भवादृशेभ्यः ज्ञानिभ्यः अहम श्रुतवान् वाक्यं तरति शोकम् आत्मवित्. आत्मज्ञानी शोकं तरति इति कुत्रचित् श्रुतवान्, किन्तु तम आत्मानम् अहं न जानामि. मंत्रं जानामि, मंत्रं जानामि, कर्म जानामि, उपासनं जानामि इत्यादिकं बहुज्ञानम् अस्ति, किन्तु आत्मज्ञानं नास्ति. अत एव अहं शोकं गतोऽस्मि, शोकग्रस्तोऽस्मि. अत एव तम आत्मज्ञानम् उपदिश्य मम शोकात् पारङ्गमयतु इति प्रश्नं करोति. शोकात् मां तारयतु इति प्रश्नं करोति नारदः सनत्कुमारम् उपगम्य. तत्र मंत्रविदेवास्मि न आत्मवित् सोहं भगवशोचामि. अतएव अहं शोकवान् अस्मि. सोहं भगवः, हे पूज्यपादाः, अहं शोकवान् अस्मि. तं मां भगवान् शोकस्य पारं तारयत्. अज्ञानी चेत् शोकस्य किमुच्यते शोकवान् भवति. यदा आत्मज्ञानं जायते शोकं न भवति इति स्पष्टमुच्यते. आत्मज्ञानेन शोकं न भवति इति. तत्र को मोहः कशोकः छान्दोग्ये उक्तं. शोकं तारयतु आत्मज्ञानेन. आत्मज्ञानस्य अभावात् अहं शोचामि. आत्मज्ञानस्य अभावात् अहं शोचामि. आत्मज्ञानं दत्वा शोकं तारयतु, शोकात् तारयतु इति यत्र स्पष्टं भवीति. ಈ ವಾಕ್ಯಂ ನ ಶ್ರುತಂ. ಈ ಉಪನಿಷತ್ತು ನಿನಗೆ ಕೇಳಿಸ್ತಾ ಇಲ್ಲವಾ ಇತಿ ಭಾಷಾಕಾರರು ಕೇಳ್ತಾರೆ. ಇತ್ಯೇವಮಾದಿ ಉಪನಿಷದ್ ವಾಕ್ಯಶತಾನಿ. ಇದು ಒಂದಲ್ಲಪ್ಪ, ಏತಾದೃಶ ವಾಕ್ಯಾನಿ ಶತಾನಿ ಸಂತಿ ಸರ್ವತ್ರ. ಒಂದು ಕಡೆ ಅಲ್ಲ, ಸರ್ವತ್ರ ಸಂತಿ. ಎಲ್ಲ ಕಡೆ ಇರೋದನ್ನು ಪಕ್ಕಕ್ಕಿಟ್ಟು ಇದೇನು ಮಾತಪ್ಪ ನಿನ್ನ ಬುದ್ಧಿ? ಸರ್ವತ್ರ ಉಪನಿಷತ್ಸು ದೃಶ್ಯತೆ. सर्वत्र उपलब्धम उपलब्धानि उपनिषत् वाक्यानि परित्यज्य यत्किमपि भाषसे. एवं विद्यते किं? सो अरोदीत् इत्यादिषु निश्चितं फलवच्च विज्ञानं. सो अरोदीत् इति वाक्यम् उदाहृत्य पूर्वपक्षे अत्रैव पूर्वपक्षे सो अरोदीत् इत्यादि वेदवाक्यम् उदाहृत्य तत्र वस्तुतत्वज्ञानं, वस्तुज्ञान, वस्तुबोधकज्ञानं, ज्ञानस्य अप्रामाण्यं दर्शयसि. तद्वाक्यम् उदाहृत्य तत्र वस्तुबोधकवाक्यं यत्र अस्ति तद् अप्रामाण्यम् इति पूर्वपक्षिणा उक्तम्. तस्मिन् वाक्ये भाष्यकारः दर्शयति सत्यं
तद्वाक्यम् अप्रामाण्यं जानामि कुतः तत् विधिवाक्येन असम्बद्धं सत् तद्वाक्यम् अप्रमाणं भवति तत्तु अङ्गीकरोमि किन्तु तस्मिन् वाक्ये फलवद्विज्ञानजननमस्ति किम् फलवद्विज्ञानं नास्ति अत एव विधिवाक्येन सम्बन्धं करणीयं भवति एवं किल किन्तु एवं विद्यते किं सो अरोदीत् इत्यादिषु निश्चितं फलवत् विज्ञानमस्ति किं तत्र नास्ति सो अरोदीत् इति वाक्ये निश्चितफलविज्ञानं नास्ति अत एव तत् विधिवाक्येन सम्बध्यते अत्र विधिवाक्येन सम्बन्धः किमर्थः यत्र फलवद्विज्ञानमस्ति विधिवाक्यम् अनपेक्षितं सो अरोदीत् इत्यादिषु निश्चितं फलवच्च विज्ञानं न चेत् विद्यते अत्र तस्मिन् वाक्ये सोरोदीत् इत्यादि वाक्ये निस्सन्दिग्धफलवद्विज्ञानं नास्ति चेत् तदस्तु अप्रामाण्यं तदस्तु अप्रमाणं तद्वाक्यम् अप्रमाणमस्तु तत् प्रामाण्यसम्पादनाय विधिवाक्येन सम्बन्धोऽपि अस्तु किन्तु अत्र सम्बन्धः किमर्थः तदप्रामाण्ये फलवन्निश्चितविज्ञानोत्पादकस्य किमिति अप्रामाण्यं स्यात् सो अरोदीत् इति वाक्यं निस्सन्दिग्धफलवद्ज्ञानं न जनयति इति अप्रमाणं भवति तदस्तु किन्तु तस्मिन् अप्रमाणे सति इदं वाक्यम् इदन्यद् वाक्यम् आत्मतत्त्वबोधकवाक्यं किमर्थं निस्सन्दिग्धज्ञानबोधकं वाक्यम् अप्रमाणं भवेत् तस्मिन् अप्रमाण्ये सति एतद्वाक्यं किमर्थम् अप्रमाणं भवेत् अनेन वाक्येन अप्रमाणेन न भाव्यम् इदं वाक्यं कुतः एतत्तु निस्सन्दिग्धज्ञानं जनयति निस्सन्दिग्धवाक्यजनकं निस्सन्दिग्ध फलजनकं वाक्यम् एतत् किमर्थम् अप्रमाणं भवेत् अत्र पश्य फलवन्निश्चितविज्ञानोत्पादकस्य किमिति अप्रामाण्यं स्यात् एतस्य वाक्यस्य अप्रामाण्यं कुतः स्यात् तद्वाक्यं स्यात् तद्वाक्यम् अप्रमाणं स्यात् अङ्गीकरोमि किन्तु एतद्वाक्यं किमर्थम् अप्रमाणं भवति तदप्रामाण्ये च ओके एतद्वाक्यमपि अप्रमाणं स्यात् चेत् एतद्वाक्यम् ಅಂದರೆ निस्सन्दिग्धफलवज्ञानजनकम् एतत् आत्मबोधकवाक्यं यदि आत्मबोधकवाक्यम् अप्रमाणं चेत् विश्वासः कुत्र सर्वाणि वाक्यानि अप्रमाणानि भवेयुः सर्वाणि वाक्यान्यपि अप्रमाणं भवेयुः तदप्रामाण्ये च दर्शपूर्णमासादि वाक्येषु को विश्वासः यदि आत्मबोधकवाक्यम् अप्रमाणं भवति चेत् कर्मबोधकवाक्ये विश्वासः कथं कर्तुं शक्यते तदपि अप्रमाणं भविष्यति ಅಂದರೆ आत्मबोधकवाक्यम् आत्मानं न बोधयति चेत् आत्मबोधकवाक्यम् आत्मानं बोधयति कर्म न विददाति यदि आत्मबोधकवाक्यम् आत्मज्ञानं न जनयति चेत् तर्हि कर्मबोधकवाक्यमपि कर्मज्ञानं न जनयति तदा सर्वेषु वाक्येषु अविश्वासः भवेत् एवं किल तत्र आक्षेपकः ननु दर्शपूर्णमासादिवाक्यानां पुरुषप्रवृत्तिविज्ञानोत्पादकत्वात् प्रामाण्यम् अत्र पश्य दर्शपूर्णमासादिवाक्यानां प्रामाण्यमस्ति तथापि इति ब्रूते पूर्वपक्षे किं कारणं पुरुषप्रवृत्तिविज्ञानोत्पादकत्वात् पुरुषप्रवृत्ति इत्युक्ते कर्मप्रेरकविज्ञानं जनयति प्रवृत्ति इत्युक्ते प्रेरणम् ಅಂದರೆ पुरुषप्रेरणानुकूलज्ञानं जनयति मनुष्ये कर्मणि प्रेरणानुकूलज्ञानं जनयति अत एव तत् प्रामाण्यं किन्तु आत्मविज्ञानवाक्येषु तत् कर्मणि प्रेरणाजनकत्वं नास्ति त्वं ब्रह्म इत्युक्ते कस्मिन् कर्मणि प्रेरणा भवति किं कर्तव्यमिति नास्ति अत एव तत् सत्यमे तन्नास्ति इति अत एव सत्यमेवम् अत एव अप्रामाण्यमेव तद्वाक्यम् इति सत्यमेवम् इत्युक्ते अप्रामाण्यमेव सिद्धान्तिभूते नैषदोषः ಪ್ರಾಮಾಣ್ಯ ಕಾರಣೋಪಪತ್ತೆ ನೀವು ಮತ್ತೆ ಕರ್ಮವನ್ನೇ ಕಾರಣವಾಗಿ ತರ್ತಾ ಇದ್ದಾನೆ ಕರ್ಮ ಬೋಧಿಸಿದ್ದರೆ ಯದಿ ಕರ್ಮಬೋಧಕಂ
తదైవ ప్రమాణం. వస్తుబోధకం అప్రమాణం. ಪ್ರಾಮಾಣ್ಯ ಕಾರಣಂ ಭಾಷ್ಯಕಾರೈರುಕ್ತಂ అంటే ಈ ಅಳತೆಯನ್ನು ಇಟ್ಕೊಂಡು ಜಡ್ಜ್ ಮಾಡು. ಪ್ರಾಮಾಣ್ಯ ಕಾರಣಂಚ ಯಥೋಕ್ತಮೇವ ನಾಣ್ಯತ್. ನಾನು ಹೇಳಿದ್ದೆ ಅಲಂಕಾರಶ್ಚ ಅಯಂ ಯತ್ ಸರ್ವಪ್ರವೃತ್ತಿ ಬೀಜ ನಿರೋಧಕ ಫಲವದ್ ವಿಜ್ಞಾನೋತ್ಪಾದಕತ್ವಂ ಆತ್ಮ ಪ್ರತಿಪಾದಕತ್ವ ವಾಕ್ಯಾನಾಂ ನಾಪ್ರಾಮಾಣ್ಯ ಕಾರಣಂ. ಅಸ್ತಪ್ಪ, ಟೈಮ್ ಆಯಿತು. ಇದನ್ನು ನಂತರ ನಾಳೆ ಹೇಳೋಣ. ಒಂದು ವಾಕ್ಯ ಉಳಿದು ಬಿಟ್ಟಿದೆ, ಲಾಸ್ಟ್ ಸೆಂಟೆನ್ಸ್ ಇದೆಯಾ? ಓಕೆ. ಸೊ ಅಲಂಕಾರಶ್ಚಾಯಂ ಪಕ್ಷಃ. He says, ಜ್ಞಾನಾನಂತರಂ ಯದಿ ಪ್ರವೃತ್ತಿರ್ನ ಜನಯತಿ ತ್ವಂ ಬ್ರಹ್ಮ ಇತಿ ಕಥನೇನ ಸರ್ವಪ್ರವೃತ್ತಿ ವಿನಶ್ಯತಿ ಚೇತ್ ಅಲಂಕಾರ ಏವ. ಸಿದ್ಧವಸ್ತು ಬೋಧನೇನ ಸಿದ್ಧವಸ್ತು ಜ್ಞಾನೇನ ಯದಿ ಪ್ರವೃತ್ತಿರ್ನ ಜಾಯತೆ, ಇಚ್ಛಾ ನ ಭವತಿ, ಕಾಮೋ ನ ಜಾಯತೆ, ಫಲಾಶಾ ನ ಭವತಿ ಚೇತ್ ಅಲಂಕಾರ ಏವ. ಏಕೆಂದರೆ ಸರ್ವಸಂಸಾರ ನಿವೃತ್ತಿರ್ಭವತಿ. ಯತ್ ಸರ್ವಪ್ರವೃತ್ತಿ ಬೀಜ ನಿರೋಧಕ ಫಲವದ್ ವಿಜ್ಞಾನೋತ್ಪಾದಕತ್ವಂ ತು ಅಲಂಕಾರ ಏವ. ಆತ್ಮಪ್ರತಿಪಾದಕ ವಾಕ್ಯಾನಾಂ ಸರ್ವಪ್ರವೃತ್ತಿ ನಿರೋಧಮೇವ ಭವತಿ. ಸರ್ವಪ್ರವೃತ್ತಿ ಬೀಜಂ ಮೀನ್ಸ್ ಅಜ್ಞಾನಂ. ಅಜ್ಞಾನ ನಿರೋಧ ಫಲವತ್ ವಿಜ್ಞಾನೋತ್ಪಾದಕತ್ವಂ ತು ಅಲಂಕಾರ ಏವ ನ ತು ಅಪ್ರಾಮಾಣ್ಯ ಕಾರಣಂ. ಯದಿ ತಾದೃಶಂ ಜ್ಞಾನಂ ಜನಯತಿ ಚೇತ್ ತತ್ ಅಲಂಕಾರಮೇವ ಮಂತವ್ಯಃ. ತತ್ ಅಲಂಕಾರಃ ಏವ ಮಂತವ್ಯಃ. ತತ್ರ ದೋಷಂ ಕಿಮರ್ಥಂ ಪಶ್ಯಸಿ? ಅಲ್ಲವೇ? ತತ್ರ ದೋಷಂ ಕಿಮರ್ಥಂ ಪಶ್ಯಸಿ ಅಷ್ಟೇ ಹೇಳುವುದು. ಇನ್ನೊಂದು ಕಡೆ ಹೇಳ್ತಾನೆ, ಇಲ್ಲಿ ಹೇಳಿದ್ದಾರೋ ಬೇರೆ, ಇಲ್ಲೇ ಹೇಳ್ತಾರೋ ಬೇರೆ ಕಡೆ ಹೇಳ್ತಾರೆ. ಬೇರೆ ಕಡೆ ಹೇಳ್ತಾರೆ ಏನಪ್ಪ, ವಾಕ್ಯ ಉಚ್ಚಾರಣ ಮಾತ್ರೇಣ ತಸ್ಯ ಅರ್ಥಃ ಮನೋಗತಂ ಭವೇತ್ ತಾವದೇವ ಬುದ್ಧಿಗಮ್ಯಂ ಭವೇತ್. ಯದಾ ಅರ್ಥಃ ಬುದ್ಧಿಗಮ್ಯಂ ಭವತಿ ತತ್ ಪ್ರಮಾಣಮೇವ. ವಾಕ್ಯಾತ್ ಅರ್ಥಂ ವಿಜ್ಞಾಯ ಅನಂತರಂ ತತ್ ಕರ್ಮ ವಾ ಜ್ಞಾನಂ ವಾ ಅನಂತರಂ ವಿಚಾರ. ತತ್ ವಿಷಯಕ್ಕಃ ಜ್ಞಾನಂ ವಾ ಕರ್ಮ ವಾ ಉಪಾಸನಂ ವಾ ಸಿದ್ಧವ ಕಿಂತು ವಾಕ್ಯಾತ್ ಜ್ಞಾನಂ ಜಾಯತೆ ತಾವದೇವ ಪ್ರಮಾಣಂ. ಜ್ಞಾನಾನಂತರಂ ತತ್ ಕರ್ಮ ವಾ ಜ್ಞಾನ ವಾ ಅನಂತರ ವಿಷಯ ತದ್ ಅನ್ಯ ವಿಷಯ. ಅತಏವ ಯದ್ ತವ ವಾಕ್ಯಂ, ಭಾಷ್ಯಕಾರಃ ಪೃಚ್ಛತಿ ಪೂರ್ವಪಕ್ಷಿಣಂ, ತವ ವಾಕ್ಯೇನ ತದ್ವಾಕ್ಯೇನ ಮಮ ಜ್ಞಾನಂ ಜಾಯತೆ ನ ವಾ? ಸ್ವಾಭಿಪ್ರಾಯಃ ತವ ಅಭಿಪ್ರಾಯಃ ತ್ವಯಾ ಉಕ್ತವಾಕ್ಯೇನ ತವ ಅಭಿಪ್ರಾಯಃ ಮಯಾ ಜ್ಞಾಯತೆ ತದೇವ ಪ್ರಮಾಣಂ. ಯದ್ ತವ ಅಭಿಪ್ರಾಯಃ ವಾಕ್ಯಶ್ರವಣೇನ ನ ಜ್ಞಾಯತೆ ಚೇತ್ ಸರ್ವಮಪಿ ವಾಕ್ಯಂ ಅಪ್ರಮಾಣಂ ಭವತಿ. ಪರಸ್ಪರ ಸಂಭಾಷಣಮಪಿ ಕರ್ತುಂ ನ ಶಕ್ಯತೆ. ಮಮ ವಾಕ್ಯಸ್ಯ ಅರ್ಥಃ ತ್ವಯಾ ನ ಜ್ಞಾಯತೆ, ತವ ವಾಕ್ಯಸ್ಯ ಅರ್ಥಃ ಮಮ ನ ಜಾಯತೆ. ತರ್ಹಿ ಕಥಂ ವ್ಯವಹಾರಃ ಕರ್ತುಂ ಶಕ್ಯತ? ಯಸ್ಯ ಕಸ್ಯಚಿತ್ ವಾಕ್ಯಸ್ಯ ಶ್ರವಣಮಾತ್ರೇಣ ವಾಕ್ಯಂ ಅರ್ಥಃ ಜ್ಞಾಯತೆ. ಅರ್ಥಜ್ಞಾನಾನಂತರಂ ಸ ಕರ್ಮ ವಾ ಜ್ಞಾನಂ ವಾ ಕರ್ತವ್ಯಂಚೇತ್ ಕರೋತಿ, ನ ಕರ್ತವ್ಯಂಚೇತ್ ತೂಷ್ಣೀಂ ತಿಷ್ಠತಿ. ಏವಂ ಏತತ್ ಅಗ್ರೆ ವಕ್ಷತಿ, ಅಗ್ರೆ ಆಯಾತಿ, ಇದು ಮುಂದೆ ಬರುತ್ತದೆ, ಆವಾಗ ಹೇಳ್ತಾ. ಆಯ್ತಪ್ಪ. ಓಂ ಶಾಂತಿ ಶಾಂತಿ ಶಾಂತಿ. 141 ಹೇಳಿದ್ದೀವ ಇವತ್ತು? 41 ಎರಡು ಆಯಿತು. ಓಕೆ, 42 43 ನಾಳೆ ಹೇಳಿಬಿಡೋಣ. ಸೊ ಚರ್ಚೆ ಮುಗಿಯುತ್ತದೆ ಅನಿಸುತ್ತೆ. ಕರೆಕ್ಟ್, 2 ಹೇಳಿದ್ದರೆ ನಾಳೆ. ಓಕೆ. ಟ್ಯೂಸ್ಡೇ ವೆಡ್ನೆಸ್ಡೇನಿಂದ ಕಿಯತ್ ಪರ್ಯಂತ ಮಾತ್ರ ವಸೋಸಿ. ಓಂ ಶಾಂತಿ ಶಾಂತಿ.